ನಾನು ಆಫೀಸ್ನಿಂದ ಮನೆಗೆ ಬರುವಾಗ ಕಿವಿಯ ದೊಡ್ಡ ದೊಡ್ಡ ಓಲೆಗಳನ್ನು ಜುಮಕಿ ತಂದಿದ್ದೆ. ಏಕೆಂದರೆ ಕಾಜಲ್ಗೆ ದೊಡ್ಡ ಓಲೆಗಳೆಂದರೆ ತುಂಬಾ ಇಷ್ಟವಿತ್ತು. ಇಂದು ನಾನು ಈ ಓಲೆಗಳನ್ನು ಕಾಜಲ್ಗೆ ನೀಡಿ ಅವಳು ಅರ್ಹಳಾಗಿರುವ ಆ ಪ್ರೀತಿಯನ್ನು ಅವಳಿಗೆ ನೀಡುತ್ತೇನೆ ಎಂದು ನಿರ್ಧರಿಸಿದ್ದೆ. ನನ್ನ ಬಳಿ ಗೇಟ್ನ 2ನೇ ಕೀ ಇತ್ತು. ಹಾಗಾಗಿ ನಾನು ಯಾರಿಗೂ ತಿಳಿಯದಂತೆ ಮನೆಯೊಳಗೆ ಬಂದೆ. ಮನೆಯೊಳಗೆ ಬರುತ್ತಿದ್ದಂತೆ ನನಗೆ ಕಾಜಲ್ ಮತ್ತು ಅಂಜಲಿ ನಗತಿರುವ ಶಬ್ದ ಕೇಳಿಸಿತು. ನನ್ನ ಮಗಳು ಅಂಜಲಿ ಕಾಜಲ್ ಜೊತೆ ಕುಳಿತು ಹರಟೆ ಹೊಡೆಯುತ್ತಿರಬಹುದು ಎಂದು ನನಗೆ ತಿಳಿದಿತ್ತು. ಅವರಿಬ್ಬರು ಜೊತೆಯಲ್ಲಿದ್ದಾಗಲೆಲ್ಲ ಹೀಗೇ ಆಗುತ್ತಿತ್ತು. ಮನೆಯಲ್ಲಿ ಕಳೆ ಬರುತ್ತಿತ್ತು. ನನ್ನ ಮನೆಯ ಸಂತೋಷವೇ ಅವರಿಬ್ಬರಲ್ಲಿದೆ. ನಾನು ಮೆಲ್ಲನೆ ಆ ಕೊಠಡಿಯ ಹತ್ತಿರ ಹೋಗಿ ನಿಂತುಕೊಂಡೆ. ಆದರೆ ಅವರಿಬ್ಬರ ನಡುವೆ ನಡೆಯುತ್ತಿದ್ದ ಮಾತುಗಳನ್ನು ಕೇಳಿ ನನ್ನ ಆತ್ಮವೇ ನಡುಗಿ ಹೋಯಿತು. ಕಾಜಲ್ಗಾಗಿ ನಾನು ತಂದಿದ್ದ ಓಲೆಗಳು ನನ್ನ ಕೈಯಿಂದ ಜಾರಿ ಕಾರ್ಪೆಟ್ ಮೇಲೆ ಬಿದ್ದವು. ಅವರಿಬ್ಬರ ಮಾತುಗಳನ್ನು ಕೇಳಿ ನಾನು ಕಲ್ಲಿನಂತಾದೆ. ನನ್ನ ಮಗಳು ಅಂಜಲಿಗೆ 7 ವರ್ಷವಿದ್ದಾಗ ನನ್ನ ಪತ್ನಿ ಹೀನಾ ನಿಧನಳಾದಳು. ಅಂಜಲಿಯ ಜೀವನದಲ್ಲಿ ಮತ್ತೊಬ್ಬ ತಾಯಿಯನ್ನು, ಸಾಕು ತಾಯಿ, ತರಲು ನನಗೆ ಇಷ್ಟವಿರಲಿಲ್ಲ. ಆದ್ದರಿಂದ ನಾನು 2ನೇ ಮದುವೆ ಆಗಲಿಲ್ಲ. ನಾನು ನನ್ನ ಮಗಳಿಗೆ ತಾಯಿ ಮತ್ತು ತಂದೆ ಇಬ್ಬರ ಪ್ರೀತಿಯನ್ನು ನೀಡುತ್ತಿದ್ದೆ. ಆದರೂ ಅವಳು ಸದಾ ಮೌನವಾಗಿರುತ್ತಿದ್ದಳು. ಅದಕ್ಕೆ ಕಾರಣವೇನೆಂದರೆ ನಾನು ಇಡೀ ದಿನ ಕೆಲಸದ ಮೇಲಿರುತ್ತಿದ್ದರಿಂದ ಅವಳಿಗೆ ಸಮಯ ನೀಡಲು ಸಾಧ್ಯವಾಗುತ್ತಿರಲಿಲ್ಲ. ಮನೆಯ ಕೆಲಸ ಮಾಡಲು ಮತ್ತು ಅಂಜಲಿಯನ್ನು ನೋಡಿಕೊಳ್ಳಲು ನಾನು ಒಬ್ಬ ಕೆಲಸದಾಳನ್ನು ಇಟ್ಟಿದ್ದೆ. ನಾನು ಮನೆಗೆ ಬಂದ ನಂತರ ಅವಳು ತನ್ನ ಮನೆಗೆ ಹೋಗುತ್ತಿದ್ದಳು. ಮನೆಗೆ ಬಂದ ನಂತರದ ಸಮಯವನ್ನು ನಾನು ಅಂಜಲಿಯೊಂದಿಗೆ ಕಳೆಯುತ್ತಿದ್ದೆ. ಅವಳ ಶಾಲೆಯ ದಿನಚರಿ, ಶಿಕ್ಷಕರು ಮತ್ತು ಗೆಳತಿಯರ ಬಗ್ಗೆ ಮಾತನಾಡುತ್ತಿದ್ದೆ. ಆದರೆ ಅವಳು ಎಂದಿಗೂ ಮುಕ್ತವಾಗಿ ಮಾತನಾಡುತ್ತಿರಲಿಲ್ಲ. ಕೇವಲ ನನ್ನ ಪ್ರಶ್ನೆಗಳಿಗೆ ಉತ್ತರ ನೀಡುತ್ತಿದ್ದಳು. ಅವಳ ಜೀವನದಲ್ಲಿ ಕಾಜಲ್ ಬರುವವರೆಗೂ ಅಂಜಲಿ ಸದಾ ಉದಾಸವಾಗಿಯೇ ಇರುತ್ತಿದ್ದಳು ಎಂದು ನನಗೆ ತಿಳಿಯಿತು. ಕಾಜಲ್ ಕೆಲವು ವರ್ಷಗಳ ಹಿಂದೆ ನಮ್ಮ ಪಕ್ಕದ ಮನೆಗೆ ವಾಸಿಸಲು ಬಂದಿದ್ದಳು ಮತ್ತು ಅವಳು ನನ್ನ ಮಗಳ ಶಾಲೆಯಲ್ಲೇ ಓದುತ್ತಿದ್ದಳು. 7ನೇ ತರಗತಿಯಿಂದಲೇ ಅವರಿಬ್ಬರೂ ಗೆಳತಿಯರಾಗಿದ್ದರು. ಈಗಂತೂ ಅಂಜಲಿ ಸದಾ ಕಾಜಲ್ ಮನೆಯಲ್ಲೇ ಇರುತ್ತಿದ್ದಳು ಅಥವಾ ಕಾಜಲ್ ನಮ್ಮ ಮನೆಗೆ ಬರುತ್ತಿದ್ದಳು. ಕಾಜಲ್ನ ತಂದೆ ತಾಯಿ ತೀರಿ ಹೋಗಿದ್ದರು. ಅವಳು ತನ್ನ ಮಾವನ ಮನೆಯಲ್ಲಿ ವಾಸವಾಗಿದ್ದಳು. ಅವಳ ಮಾವನೊಂದಿಗ ನನ್ನ ಸ್ನೇಹ ಚೆನ್ನಾಗಿತ್ತು. ನನ್ನ ಸ್ವಂತ ಬಿಸ್ನೆಸ್ ದೇವರ ಕೃಪೆಯಿಂದ ಚೆನ್ನಾಗಿ ನಡೆಯುತ್ತಿತ್ತು. ಮನೆಯಲ್ಲಿ ಹಣದ ಕೊರತೆ ಇರಲಿಲ್ಲ. ಜೀವನದಲ್ಲಿ ಒಂದೇ ಒಂದು ದುಃಖವೆಂದರೆ ನನ್ನ ಪತ್ನಿ ಹೀನಾಳ ಸಹವಾಸ ಹೆಚ್ಚು ಕಾಲ ನನಗೆ ಸಿಗಲಿಲ್ಲ ಎಂಬುದು. ಅವಳ ಅಗಲಿಕೆಯ ನಂತರ ನಾನು ಯಾರನ್ನೂ ಕಣ್ಣೆತ್ತಿ ನೋಡಿರಲಿಲ್ಲ. ಅಷ್ಟು ನಾನು ಅವಳನ್ನು ಪ್ರೀತಿಸುತ್ತಿದ್ದೆ. ನಾನು ನೋಡಲು ಅಷ್ಟೇನೂ ವಯಸ್ಸಾದವನಂತೆ ಕಾಣುತ್ತಿರಲಿಲ್ಲ, ಏಕೆಂದರೆ ನನಗೆ ಬಹಳ ಸಣ್ಣ ವಯಸ್ಸಿನಲ್ಲೇ ಮದುವೆಯಾಗಿತ್ತು. ಹೀನಾ ನನಗೆ ಪತ್ನಿಗಿಂತ ಹೆಚ್ಚಾಗಿ ಗೆಳತಿಯಂತಿದ್ದಳು. ನಾವು ಪರಸ್ಪರ ಮೊದಲೇ ತಿಳಿದಿದ್ದೆವು. ಅವಳು ನನ್ನ ಮೊದಲ ಪ್ರೇಮ. ನಮ್ಮ ನಸೀಬಿನಹಿ ಅಷ್ಟು ವರ್ಷಗಳ ಸಂಗವಷ್ಟೇ ಬರೆದಿತ್ತು. ಅಂಜಲಿಯ ಗೆಳತನ ಕಾಜಲ್ ಜೊತೆ ಆದಂದಿನಿಂದ ಅವಳು ನಗಲು ಆರಂಭಿಸಿದಳು. ಕಾಜಲ್ ಬಂದ ಮೇಲೆ ಮನೆಯಲ್ಲಿ ರೌನಕ್ ಬಂದಂತಾಯಿತು. ಅವರಿಬ್ಬರು ಅಡುಗೆ ಮನೆಯಲ್ಲಿ ಅಡುಗೆ ಮಾಡುವಾಗ ಮನೆಯೆಲ್ಲಾ ಗದ್ದಲವಿರುತ್ತಿತ್ತು. ನಂತರ ತಾವು ಮಾಡಿದ ಅಡುಗೆಯನ್ನು ನನಗೆ ರುಚಿ ನೋಡಿಸುತ್ತಿದ್ದರು. ಅದು ಹೇಗೇ ಇರಲಿ, ನಾನು ತುಂಬಾ ರುಚಿಯಾಗಿದೆ ಎಂದೇ ಹೇಳುತ್ತಿದ್ದೆ. ನನ್ನ ಕಣ್ಣಲ್ಲಿ ಕಾಜಲ್ ಕೂಡ ಮಗಳು ಅಂಜಲಿಯಂತೆಯೇ ಇದ್ದಳು. ಸಮಯ ಕಳೆಯುತ್ತಾ ಹೋದಂತೆ ಅವರಿಬ್ಬರು ಪರೀಕ್ಷೆ ಮುಗಿಸಿದರು. ಅಂಜಲಿ ಪ್ರೀ ಇಂಜಿನಿಯರಿಂಗ್ನಲ್ಲಿ ಒಳ್ಳೆಯ ಅಂಕ ಪಡೆದಾಗ ನಾನು ನಿನಗೆ ಇಷ್ಟವಾದ ಉಡುಗೊರೆ ನೀಡುತ್ತೇನೆ ಎಂದು ಹೇಳಿದೆ. ಆಗ ಅಂಜಲಿ ಕೇಳಿದ ಉಡುಗೊರೆಯನ್ನು ಕೇಳಿ ನನಗೆ ಆಘಾತವಾಯಿತು. ಅಂಜಲಿ ಹೇಳಿದಳು, ಪಪ್ಪಾ, ಈಗ ಕಾಜಲ್ ಅವರನ್ನು ಮದುವೆಯಾಗಿ. ಇದನ್ನು ಕೇಳಿ ನನ್ನ ತಲೆ ಸುತ್ತಿದಂತಾಯಿತು. ಅಂಜಲಿ ಹೀಗೆ ಹೇಗೆ ಹೇಳಿದಳು ಎಂದು ಯೋಚಿಸಿದೆ. ಅಂಜಲಿ ಮೇಲೆ ಮೊದಲ ಬಾರಿಗೆ ಸಿಟ್ಟಾಗಿ ಹೇಳಿದೆ, ನಿನಗೆ ಪ್ರಜ್ಞೆ ಇದೆಯೇ? ಅವಳು ನಿನ್ನ ಗೆಳತಿ, ನನಗೆ ಮಗಳ ಸಮಾನ. ಅವಳೊಂದಿಗೆ ನನ್ನ ಮದುವೆಯ ಬಗ್ಗೆ ಮಾತನಾಡಲು ನಿನಗೆ ನಾಚಿಕೆಯಾಗಬೇಕು. ಆಗ ಅಂಜಲಿ ಹೇಳಿದಳು, ಕಾಜಲ್ ನನ್ನ ಪ್ರಾಣದ ಗೆಳತಿ ಪಪ್ಪ. ಅವಳಿಲ್ಲದೆ ನಾನಿರಲಾರೆ. ಪ್ಲೀಸ್, ಅವಳನ್ನು ಮದುವೆಯಾಗಿ. ನನಗೆ ಕಾಜಲ್ ಬೇಕು. ಇದನ್ನು ಕೇಳಿ ನನಗೆ ಮತ್ತಷ್ಟು ಕೋಪ ಬಂತು. ಕಾಜಲ್ ಎನ್ನುವವಳು ಅಂಗಡಿಯಿಂದ ತಂದುಕೊಡಲು ವಸ್ತುವಲ್ಲ. ಅವಳೊಬ್ಬಳು ಮನುಷ್ಯಳು. ಅವಳು ನನಗೆ ನಿನ್ನಷ್ಟೇ ಪ್ರಿಯವಳು. ಅವಳ ಮುಂದೆ ಅಥವಾ ಅವಳ ಮಾವನ ಮುಂದೆ ನಾನು ತಲೆ ತಗ್ಗಿಸುವಂತಹ ಇಂತಹ ಕೆಲಸವನ್ನು ಎಂದಿಗೂ ಮಾಡಲಾರೆ. ಅಂಜಲಿ, ನೀನು ಹೀಗೆ ಯೋಚಿಸಲು ಕೂಡ ಹೇಗೆ ಸಾಧ್ಯ? ಈ ಮಾತನ್ನು ಆಡಲು ಕೂಡ ನನ್ನ ನಾನಿಗೆ ಒಪ್ಪುತ್ತಿಲ್ಲ. ಅವಳು ನನ್ನ ಬಗ್ಗೆ ಏನು ಯೋಚಿಸಬಹುದು? ನಾನು ಎಂದೂ ನಿನ್ನ ಮತ್ತು ಅವಳ ನಡುವೆ ವ್ಯತ್ಯಾಸ ಮಾಡಲಿಲ್ಲ. ಮತ್ತೆಂದೂ ಇಂತಹ ಮಾತು ಕೇಳಿದರೆ ಸುಮ್ಮನಿರಲಾರೆ ಎಂದು ಗದರಿಸಿದೆ. ನಾನು ಅಂಜಲಿಯನ್ನು ಎಂದೂ ಬೈದಿರಲಿಲ್ಲ, ಆದರೆ ಅವಳ ಮಾತು ನನ್ನನ್ನು ಅಷ್ಟು ಕಠಿಣವಾಗುವಂತೆ ಮಾಡಿತ್ತು. ನನ್ನ ಕಠಿಣ ಮಾತುಗಳನ್ನು ಕೇಳಿ ಅಂಜಲಿ ಅಳುತ್ತಾ ತನ್ನ ಕೊಠಡಿಗೆ ಹೋದಳು. ಬಾಲಿಶತನದಿಂದ ಹೀಗೆ ಮಾಡುತ್ತಿದ್ದಾಳೆ, ಸಮಯ ಕಳೆದಂತೆ ತಿಳಿಯುತ್ತದೆ ಎಂದುಕೊಂಡು ನಾನು ಆ ವಿಷಯವನ್ನು ಮರೆತೇ ಬಿಟ್ಟೆ. ಆದರೆ ಅಂಜಲಿ ಹಠ ಮುಂದುವರಿಸಿದಳು. ಊಟ ಬಿಟ್ಟಳು. ಕೊಠಡಿಯಲ್ಲೇ ಬಿದ್ದಿರುತ್ತಿದ್ದಳು. ಕಾರಣ ಕೇಳಿದರೆ ಕಾಜಲ್ ಜೊತೆ ಮದುವೆಯಾಗಿ ಎನ್ನುತ್ತಿದ್ದಳು. ಅವಳ ಮಾತಿಗೆ ಮಣಿದು ಆ ಹುಡುಗಿಯ ಜೀವನ ಹಾಳು ಮಾಡಲು ನನಗಿಷ್ಟವಿರಲಿಲ್ಲ.
ಅಂಜಲಿ 3 ದಿನ ಊಟ ಮಾಡದೆ 4ನೇ ದಿನ ಪ್ರಜ್ಞೆ ತಪ್ಪಿಬಿದ್ದಳು. ನಾನು ಅಸಹಾಯಕನಾದೆ. ನಾನೊಪ್ಪಿದರೂ ಕಾಜಲ್ ಮಾವ ಇದನ್ನು ಒಪ್ಪುವುದಿಲ್ಲ ಎಂದುಕೊಂಡೆ. ಆಸ್ಪತ್ರೆಯಲ್ಲೂ ಅಂಜಲಿ ಕಾಜಲ್ ಹೆಸರನ್ನೇ ಜಪಿಸುತ್ತಿದ್ದಳು. ಅವಳ ಮುಖ ಬಾಡಿ ಹೋಗಿತ್ತು. ಅನಿವಾರ್ಯವಾಗಿ ಕಾಜಲ್ಗೆ ಕರೆ ಮಾಡಿ ಅಂಜಲಿ ಆಸ್ಪತ್ರೆಯಲ್ಲಿದ್ದಾಳೆ ಎಂದು ತಿಳಿಸಿದೆ. ಕಾಜಲ್ ಓಡೋಡಿ ಬಂದಳು. ಅಂಜಲಿ ಕಾಜಲ್ ನೋಡಿ ಅಳುತ್ತಾ ಹೇಳಿದಳು, ನನ್ನ ಪಪ್ಪ ನನ್ನನ್ನು ಪ್ರೀತಿಸುವುದೇ ಇಲ್ಲ ಕಾಜಲ್. ನನ್ನ ಸಣ್ಣ ಮಾತನ್ನು ಅವರು ಕೇಳುತ್ತಿಲ್ಲ. ನಿನ್ನನ್ನು ಮದುವೆಯಾಗಲು ಹೇಳಿದರೆ ನಿರಾಕರಿಸುತ್ತಿದ್ದಾರೆ. ಕಾಜಲ್ ಮುಂದೆ ಅಂಜಲಿ ಹೀಗೆ ಹೇಳುತ್ತಾಳೆ ಎಂದು ನಾನು ಊಹಿಸಿರಲಿಲ್ಲ. ನಾಚಿಗೆಯಿಂದ ತಲೆ ತಗ್ಗಿಸಿ ನಾನು ರೂಮಿನಿಂದ ಹೊರಗೆ ಹೋಗಿ ನಿಂತುಕೊಂಡೆ. ಸ್ವಲ್ಪ ಸಮಯದ ನಂತರ ಕಾಜಲ್ ಹೊರಗೆ ಬಂದಳು. ನಾನು ಅಪರಾಧಿಯಂತೆ ನಿಂತಿದ್ದೆ. ಕಾಜಲ್ ಹತ್ತಿರ ಬಂದು ಹೇಳಿದಳು, ಆಲೋಕ್, ನನ್ನನ್ನು ಮದುವೆಯಾಗಿ. ಇದನ್ನು ಕೇಳಿ ನನಗೆ ನಂಬಲು ಅಸಾಧ್ಯವಾಯಿತು. ಅಂಕಲ್ ಎಂದು ಕರೆಯುತ್ತಿದ್ದ ಹುಡುಗಿ ಇಂದು ಹೆಸರು ಹಿಡಿದು ಮದುವೆಯಾಗಲು ಕೇಳುತ್ತಿದ್ದಾಳೆ. ಅಂಜಲಿ ಇವಳನ್ನು ಬ್ಲ್ಯಾಕ್ಮೇಲ್ ಮಾಡಿರಬಹುದು ಎಂದುಕೊಂಡು ನಾನು ಹೇಳಿದೆ, ಕಾಜಲ್, ಅಂಜಲಿ ಮಾತುಗಳನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳಬೇಡ. ಅವಳಿಗಿಂದು ತಿಳುವಳಿಕೆಯಿಲ್ಲ. ನೀನು ನನಗೆ ಮಗಳಂತೆ. ಅವಳ ಮಾತಿನಿಂದ ಬೇಸರ ಮಾಡಿಕೊಳ್ಳಬೇಡ. ಅವಳಿಗೆ ನಾನು ತಿಳಿ ಹೇಳುತ್ತೇನೆ. ಆಗ ಕಾಜಲ್ ಹೇಳಿದಳು, ಇದು ಅಂಜಲಿಯ ಆಸೆ ಮಾತ್ರಮಲ್ಲ ಆಲೋಕ್, ನನ್ನ ಆಸೆಯೂ ಹೌದು. ನನಗೆ ಮಾತುಗಳೇ ಹೊರಡಲಿಲ್ಲ. ಇವಳು ನನ್ನ ಬಗ್ಗೆ ಹೀಗೆ ಹೇಗೆ ಯೋಚಿಸಲು ಸಾಧ್ಯ? ನಾನು ಅವಳ ತಂದೆಯ ವಯಸ್ಸಿನವನು. ನನಗೆ ಕೋಪ ಬಂತು. ಇನ್ನು ಮುಂದೆ ನಮ್ಮ ಮನೆಗೆ ಬರಬೇಡ. ನಿನ್ನ ಬಗ್ಗೆ ನಾನು ಏನೋ ಅಂದುಕೊಂಡಿದ್ದೆ. ನೀನೇನು ಮಾಡುತ್ತಿದ್ದೀಯಾ? ನಿನ್ನ ವಯಸ್ಸಿಗೆ ತಕ್ಕಂತೆ ಯಾರಾದರೂ ಒಳ್ಳೆಯ ಹುಡುಗ ಸಿಗುತ್ತಾನೆ. ನನಗೆ ಮದುವೆಯಾಗುವ ಆಸೆಯಿಲ್ಲ. ಕಾಜಲ್ ಶಾಂತವಾಗಿ ಹೇಳಿದಳು, ಆಲೋಕ್, ನಾನು ನಿಮ್ಮ ಮಗಳಲ್ಲ. ನಾನು ನಿಮ್ಮನ್ನು ಇಷ್ಟಪಡುತ್ತೇನೆ. ನೀವು ನನಗೆ ಏನೂ ಅಷ್ಟೊಂದು ಮುದಿವಯಸ್ಸಿನವರಂತೆ ಕಾಣುವುದಿಲ್ಲ. ನನಗೆ ತೊಂದರೆಯಿಲ್ಲ ಎಂದ ಮೇಲೆ ನೀವು ಅಂಜಲಿಯ ಆಸೆ ಯಾಕೆ ಈಡೇರಿಸಬಾರದು? ನಿಮ್ಮ ಮಾವನಿಗೆ ವಿಷಯ ತಿಳಿದರೆ ನನ್ನ ಮರ್ಯಾದೆ ಏನಾದೀತು ಎಂದೆ. ಆಗ ಅವಳು ಹೇಳಿದಳು, ನಮ್ಮ ಮಾವನಿಗೆ ಯಾವುದೇ ಅಭ್ಯಂತರವಿಲ್ಲ ಆಲೋಕ್. ನನಗೆ ಆಶ್ಚರ್ಯವಾಯಿತು. ಇವಳ ಮಾವ ಈ ಮದುವೆಗೆ ಹೇಗೆ ಒಪ್ಪುತ್ತಾರೆ ಎಂದು. ನಂತರ ಅವಳಲ್ಲಿಂದ ಹೋದಳು. ಸಂಜೆ ಅಂಜಲಿಯನ್ನು ಮನೆಗೆ ಕರೆತಂದೆ. ಅವಳು ಮತ್ತೆ ಹಠ ಹಿಡಿದಳು. ಮಗಳ ಹಠದ ಮುಂದೆ ಸೋತು ನಾನು ಕಾಜಲ್ ಮಾವನ ಬಳಿ ಹೋಗಿ ಮಾತನಾಡಿದೆ. ಅವರ ಮಾವ ಹೇಳಿದರು, ನನಗೆ ಈ ಮದುವೆಯಲ್ಲಿ ಯಾವ ಅಭ್ಯಂತರವೂ ಇಲ್ಲ. ನೀವು ಒಳ್ಳೆಯ ಮನುಷ್ಯರು. ನಿಜ ಹೇಳಬೇಕೆಂದರೆ ನನ್ನ ಪತ್ನಿ ಕಾಜಲ್ನನ್ನು ತನ್ನ ಅಲೆಯಮಾರಿ ತಮ್ಮನಿಗೆ ಕೊಟ್ಟು ಮದುವೆ ಮಾಡಲು ಹಠ ಹಿಡಿದಿದ್ದಾಳೆ. ಅದರ ಬದಲು ನೀವು ಮದುವೆಯಾದರೆ ಅವಳು ಸುಖವಾಗಿರುತ್ತಾಳೆ ಎಂದು ನನಗೆ ಗೊತ್ತು. ಹೀಗೆ ಅತಿ ಸರಳವಾಗಿ ನನ್ನ ಮತ್ತು ಕಾಜಲ್ ಮದುವೆ ಆಯಿತು. ಆ ದಿನ ಅಂಜಲಿ ತುಂಬ ಸಂತೋಷಪಟ್ಟಳು. ಮದುವೆಯ ರಾತ್ರಿ ಕಾಜಲ್ ನನ್ನ ರೂಮಿನಲ್ಲಿ ಕುಳಿತಿದ್ದಳು. ಆದರೆ ನನ್ನ ಮನಸ್ಸು ಅವಳನ್ನು ಪತ್ನಿಯೆಂದು ಸ್ವೀಕರಿಸಲು ಸಿದ್ಧವಾಗಿರಲಿಲ್ಲ. ದಬಾವಣೆ ಮತ್ತು ಆತುರದಲ್ಲಿ ಮಾಡಿದ ಮದುವೆಯಿದು. ನಾನು ರೂಮಿನಿಂದ ಹೊರಗೆ ಕುಳಿತಿದ್ದೆ. ಅಂಜಲಿ ಮಲಗಿದ್ದಳು. ಕೊನೆಗೆ ಮನಸ್ಸನ್ನು ಸಮಾಧಾನಪಡಿಸಿಕೊಂಡು ರೂಮಿಗೆ ಬಂದೆ. ಕಾಜಲ್ ಕೆಂಪು ಬಣ್ಣದ ಮದುವೆಯ ಬಟ್ಟೆಯಲ್ಲಿ ಅಲಂಕಾರಗೊಂಡಿದ್ದಳು. ನಾನು ಅವಳ ಬೆರಳಿಗೆ ಉಂಗುರ ತೊಡಿಸಿದೆ. ಅವಳು ಗಾಬರಿಯಾಗಿದ್ದಳು. ನಾನು ಹೇಳಿದೆ, ಕಾಜಲ್, ಹೆದರಬೇಡ. ನನ್ನ ಮನಸ್ಸು ಇನ್ನೂ ಈ ಸಂಬಂಧಕ್ಕೆ ಸಿದ್ಧವಾಗಿಲ್ಲ. ನಿನಗೆ ಬೇಕಿದ್ದರೆ ಅಂಜಲಿ ರೂಮಿಗೆ ಹೋಗಿ ಮಲಗು. ನಾನು ಇಲ್ಲೇ ಇರುತ್ತೇನೆ. ಅವಳು ತಕ್ಷಣವೇ ಒಪ್ಪಿಕೊಂಡು ಹೋಗಿಬಿಟ್ಟಳು. ಕಾಜಲ್ ಪ್ರತಿದಿನ ಅಂಜಲಿ ರೂಮಿನಲ್ಲೇ ಮಲಗುತ್ತಿದ್ದಳು. ನನಗೆ ಕಾಜಲ್ ಮೇಲೆ ಯಾವುದೇ ಭಾವನೆ ಇರದ ಕಾರಣ ನನಗೇನೂ ವ್ಯತ್ಯಾಸವಾಗಲಿಲ್ಲ. ಕಾಲೇಜಿಗೆ ಬಿಡುವಾಗ ಅವಳು ನನ್ನ ಪಕ್ಕದ ಸೀಟಿನಲ್ಲೇ ಕುಳಿತು ಅಂಜಲಿಯನ್ನು ಚುಡಾಯಿಸುತ್ತಿದ್ದಳು. ಮದುವೆಯಾಗಿ 1 ತಿಂಗಳಾಯಿತು. ಹೀಗೆಯೇ ಸಾಗಿತ್ತು. ಆದರೆ ಒಂದು ರಾತ್ರಿ ನಡೆದ ಘಟನೆ ನನ್ನನ್ನು ಬೆಚ್ಚಿ ಬೀಳಿಸಿತು. ಅಂದು ರಾತ್ರಿ ನಾನು ಪುಸ್ತಕ ಓದುತ್ತಿದ್ದೆ. ಕಾಜಲ್ ನನ್ನ ರೂಮಿಗೆ ಬಂದು, ಅಂಜಲಿ ನಿದ್ದೆ ಮಾಡಿದ್ದಾಳೆ, ನಿಮ್ಮ ಜೊತೆ ಮಾತನಾಡಬಹುದೇ ಎಂದು ಕೇಳಿದಳು. ಅವಳು ನನ್ನ ಹತ್ತಿರ ಕುಳಿತು, ನೀವು ಇನ್ನೂ ಹ್ಯಾಂಡ್ಸಮ್ ಆಗಿದ್ದೀರಾ ಆಲೋಕ್, ನಿಮ್ಮ ಮುಗುಳು ನಗೆ ಮತ್ತು ಕಣ್ಣುಗಳು ತುಂಬಾ ಸುಂದರವಾಗಿವೆ ಎಂದು ಹೊಗಳತೊಡಗಿದಳು. ನನಗೆ ಮುಜುಗರವಾಯಿತು. ಅವಳು ನನ್ನ ಹಿಂದಿನ ಜೀವನದ ಬಗ್ಗೆ ಕೇಳತೊಡಗಿದಳು. ಹಿನಾರ ಬಗ್ಗೆ ಕೇಳುತ್ತಾ ಕೇಳುತ್ತಾ ಅವಳು ಬೆಡ್ ಮೇಲೆ ನಿದ್ದೆಗೆ ಜಾರಿದಳು. ನಾನು ಅವಳಿಗೆ ಹೊದಿಕೆ ಹೊದಗಿಸಿ ಮಲಗಿದೆ. ಮಧ್ಯರಾತ್ರಿಯಲ್ಲಿ ಅವಳು ನಿದ್ದೆಯಲ್ಲೇ ಹತ್ತಿರ ಬಂದಳು. ನನ್ನ ಎದೆಯ ಮೇಲೆ ತಲೆಯಿಟ್ಟು ಮಲಗಿದಳು. ನನಗೆ ಹೃದಯ ಬಡಿತ ಜೋರಾಯಿತು. ಅಷ್ಟರಲ್ಲೇ ಮಳೆ ಮತ್ತು ಗುಡುಗು ಆರಂಭವಾಯಿತು. ಕಾಜಲ್ ಗುಡುಗಿಗೆ ಬೆದರಿ ನಿದ್ದೆಯಲ್ಲೇ ಬಡಬಡಿಸಿದಳು. ಆಲೋಕ್, ನನಗೆ ಮಳೆಯಂದರೆ ತುಂಬಾ ಭಯ. ನಾನು ಅವಳನ್ನು ಬಾಚಿ ತಬ್ಬಿಕೊಂಡೆ. ಅಷ್ಟರಲ್ಲೇ ಅಂಜಲಿ ಬಂದು ಡೋರ್ ಬಡಿದಳು. ಅವಳಿಗೂ ಮಳೆ ಅಂದರೆ ಭಯವಿತ್ತು. ನಾನು ಕಾಜಲ್ನನ್ನು ಮೆಲ್ಲನೆ ಪಕ್ಕಕ್ಕೆ ಸರಿಸಿ ಅಂಜಲಿಯನ್ನು ಮಾತನಾಡಿಸಿದೆ. ಅವಳನ್ನು ಕಾಜಲ್ ಜೊತೆ ಮಲಗಿಸಿ ನಾನು ಬೇರೆ ರೂಮಿಗೆ ಹೋದೆ. ಅಂದಿನಿಂದ ನನ್ನ ಮನಸ್ಸು ಬದಲಾಗತೊಡಗಿತು. ಒಮ್ಮೆ ನನ್ನ ಗೆಳೆಯನ ಮನೆಯಲ್ಲಿ ಪಾರ್ಟಿಯಿತ್ತು.
ಕಾಜಲ್ ಸಿದ್ಧವಾಗುತ್ತಿದ್ದಾಗ ಯಾವ ಬಣ್ಣದ ಬಟ್ಟೆ ಹಾಕಲಿ ಎಂದು ನನ್ನನ್ನು ಕೇಳಿದಳು. ನನಗೆ ಅವಳ ಮೇಲೆ ಪ್ರೀತಿ ಹರಿಯುತ್ತಿತ್ತು. ಅವಳು ರೆಡಿಯಾಗಿ ಬಂದಾಗ ನನಗೆ ಕಣ್ಣು ತೆಗೆಯಲು ಸಾಧ್ಯವಾಗಲಿಲ್ಲ. ಅವಳು ಐ ಲವ್ ಯು ಆಲೋಕ್ ಎಂದು ಹೇಳಿದಾಗ ನನ್ನ ಹೃದಯ ಬಡಿತ ಜೋರಾಗುತ್ತಿತ್ತು. ಈಗ ಅವಳು ನನ್ನ ರೂಮಿನಲ್ಲೇ ಇರಬೇಕೆಂದು ನಾನು ಬಯಸತೊಡಗಿದೆ. ಇಂದು ನಾನು ಅವಳಿಗಾಗಿ ಕಿವಿಯ ಓಲೆ ತಂದಿದ್ದೆ. ಮನೆಗೆ ಬಂದಾಗ ಕಾಜಲ್ ಮತ್ತು ಅಂಜಲಿ ಮಾತನಾಡುತ್ತಿದ್ದರು. ಅಂಜಲಿ ಹೇಳುತ್ತಿದ್ದಳು, ಕಾಜಲ್, ನೀನು ನಿನ್ನ ಮಾಮಿ ತಮ್ಮನಿಂದ ಬಚಾವಾಗಲು ಪಪ್ಪಾನ ಮದುವೆಯಾದೆ, ಅಷ್ಟೇ ಅಲ್ವಾ? ಪಪ್ಪ ನಿನಗಿಂತ ತುಂಬಾ ದೊಡ್ಡವರು. ಅದಕ್ಕೆ ಕಾಜಲ್ ನಗುತ್ತಾ ಹೇಳಿದಳು, ಹೌದು ಅಂಜಲಿ, ನಿನ್ನ ಪಪ್ಪ ನನಗಿಂತ ತುಂಬಾ ದೊಡ್ಡವರು. ನನ್ನ ಪತಿ ಕೂಡ ಹ್ಯಾಂಡ್ಸಮ್ ಆಗಿರಬೇಕೆಂದು ನನಗೂ ಆಸೆಯಿತ್ತು. ಆಲೋಕ್ ನನ್ನ ಜೊತೆ ಯಾವ ಆಂಗಲ್ನಲ್ಲೂ ಮ್ಯಾಚ್ ಆಗಲ್ಲ. ಈ ಮಾತು ಕೇಳಿ ನನ್ನ ಹೃದಯ ಚೂರಾಯಿತು. ನಾನು ರೂಮಿಗೆ ಬಂದು ಅತ್ತೆ. ಅಂಜಲಿಯ ಮದುವೆಯಾದ ಮೇಲೆ ಕಾಜಲ್ಗೆ ಡಿವೋರ್ಸ್ ನೀಡಿ ಅವಳು ಪ್ರೀತಿಸುವವನ ಜೊತೆ ಮದುವೆ ಮಾಡುತ್ತೇನೆ ಎಂದು ನಿರ್ಧರಿಸಿದೆ. ಅಂಜಲಿಯ ಮದುವೆ ಮುಗಿಯಿತು. ರಾತ್ರಿ ಕಾಜಲ್ ಬಳಿ ಮಾತನಾಡಿದೆ. ಕಾಜಲ್, ನೀನು ಪ್ರೀತಿಸುವವನನ್ನು ಕರೆದುಕೊಂಡು ಬಾ, ನಾನು ಮದುವೆ ಮಾಡುತ್ತೇನೆ. ನಿನ್ನ ಮತ್ತು ಅಂಜಲಿಯ ಮಾತು ಕೇಳಿಸಿಕೊಂಡೆ. ನೀನು ನನ್ನನ್ನು ಕೇವಲ ರಕ್ಷಣೆಗಾಗಿ ಬಳಸಿಕೊಂಡೆ. ನಾನು ನಿನಗೆ ಡಿವೋರ್ಸ್ ನೀಡುತ್ತೇನೆ. ಕಾಜಲ್ ಕಣ್ಣೀರು ಹಾಕತೊಡಗಿದಳು. ಅವಳು ಏನೂ ಮಾತನಾಡದೆ ನಿಂತಿದ್ದಳು. ನಾನು ರೂಮಿಗೆ ಹೋಗಿ ಮಲಗಿದೆ. ಮಧ್ಯರಾತ್ರಿ ಕಾಜಲ್ ರೂಮಿಗೆ ಬಂದು ಅಳುತ್ತಾ ಹೇಳಿದಳು, ಆಲೋಕ್, ನೀವು ನನ್ನ ಅರ್ಧ ಮಾತನಷ್ಟೇ ಕೇಳಿದ್ದೀರಿ. ಅಂಜಲಿ ಮನಸ್ಸಿನಲ್ಲಿ ವಯಸ್ಸಿನ ಅಂತರದ ಬಗ್ಗೆ ಅನುಮಾನವಿತ್ತು. ಹಾಗಾಗಿ ನಾನು ಅವಳ ಮಾತಿಗೆ ಹೂ ಅಂದೆ. ಆದರೆ ನನ್ನ ಮನಸ್ಸಿನ ರಾಜ ನೀವು ಮಾತ್ರ. ನಿಮ್ಮ ವ್ಯಕ್ತಿತ್ವ ಕಂಡು ನಾನು ಎಂದೋ ಸೋತಿದ್ದೇನೆ. ಮದುವೆಯ ರಾತ್ರಿ ನಾನು ನಾಚಿಕೆಯಿಂದ ಮೌನವಾಗಿದ್ದೆ. ಮಳೆಯ ದಿನ ನಿಮ್ಮ ಪ್ರೀತಿಯ ಹಕ್ಕು ಕೇಳಲು ಹತ್ತಿರ ಬಂದಿದ್ದೆ. ನಾನು ಪ್ರೀತಿಸುವ ಆ ಹುಡುಗ ಬೇರೆ ಯಾರೂ ಅಲ್ಲ, ಆಲೋಕ್, ಅದು ನೀವು ಮಾತ್ರ. ಇದನ್ನು ಕೇಳಿ ನನಗೆ ಆಶ್ಚರ್ಯ ಮತ್ತು ಸಂತೋಷ ಒಟ್ಟಿಗೆ ಆಯಿತು. ಅವಳ ಮಗುವಿನಂತಹ ಮುಗ್ಧತೆಯನ್ನು ಅರ್ಥಮಾಡಿಕೊಳ್ಳುವಲ್ಲಿ ನಾನು ತಡ ಮಾಡಿದ್ದೆ. ಅವಳ ಕಣ್ಣೀರನ್ನು ಒರೆಸಿ ಅವಳನ್ನು ತಬ್ಬಿಕೊಂಡು, ನೀನು ತುಂಬಾ ಸುಂದರವಾಗಿ ಕಾಣುತ್ತಿದ್ದೀಯಾ ಆಲೋಕ್ ಎಂದೆ. ಅವಳು ಅಳುತ್ತಲೇ ನಗತೊಡಗಿದಳು. ಇದು ನಮ್ಮ ಜೀವನದ ಅತ್ಯಂತ ಸುಂದರ ಕ್ಷಣವಾಗಿತ್ತು.